ಹಲೋ ನಮಸ್ಕಾರ ಸ್ನೇಹಿತರೆ. ಆಲ್ರೆಡಿ ಎಕ್ಸಾಮ್ ಶುರು ಆಗ್ತದೆ. SSLC ಎಕ್ಸಾಮ್ನಲ್ಲಿ ತನ್ವಿ ಹಾಗೆ ಭಾಗ್ಯ ಇಬ್ಬರು ಕೂಡ SSLC ಎಕ್ಸಾಮ್ಸ್ನ ಬರೀತಿದ್ದಾರೆ. ಈ ಒಂದು ಬೋರ್ಡ್ ಎಕ್ಸಾಮ್ಗೆ ಹೋಗಬೇಕಾದ್ರೆ ತಾಂಡವ್ ಒಂದು ಬಿಗ್ ಶಾಕ್ ಕೊಡ್ತಿದ್ದಾರೆ. ಹಾಗಾದರೆ ಬೋರ್ಡ್ ಎಕ್ಸಾಮ್ಗೆ ಹೋಗಬೇಕಾದ್ರೆ ತಾಂಡವ್ ಕೊಟ್ಟಿದ್ದ ಶಾಕ್ ಏನಪ್ಪ? ಹಾಗಾದರೆ ಈ ಒಂದು ಎಕ್ಸಾಮಲ್ಲಿ ಹೇಗೆಲ್ಲ ಬರೀತಿದ್ದಾರೆ, ಏನಾಗತ್ತೆ? ಈ ಕಡೆ ಭಾಗ್ಯ ತನ್ವಿಗೆ ಹಾಕಿದ ಚಾಲೆಂಜ್ ಏನು, ಅದರಲ್ಲಿ ಯಾಕೆ ಜಯಿಸ್ತಾಳೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಂತರ ಈ ಕಡೆ ತಾಂಡವ್ ಭಾಗ್ಯ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಈ ಕಡೆ ಕುಸುಮ ಅವರು ತಾಂಡವ್ ಕೈಯಿಂದ ಒಂದು ಗಿಫ್ಟ್ನ ಕೂಡ ಭಾಗ್ಯ ಕುತ್ತಿಗೆಗೆ ಹಾಕಿಸ್ತಾರೆ. ಈ ಕಡೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ನಂತರ ಈ ಕಡೆ ತಾಂಡವ್ ಸ್ವಲ್ಪ ಬರ್ತೀನಿ, ನನಗೆ ಊಟ ಆಯಿತು ಅಂತ ಹೇಳಿ ಎದ್ದು ಹೋಗ್ತಾನೆ. ಅಷ್ಟರಲ್ಲಿ ಶ್ರೇಷ್ಠ ಕೂಡ ತೆರೆಸ್ ಮೇಲೆ ಬಾ ತಾಂಡವ್ ಅಂತ ಹೇಳಿ ಮೆಸೇಜ್ ಆಗ್ತಾಳೆ. ಇದು ಕೂಡ ತಾಂಡವ್ಗೆ ಇರಿಟೇಟ್ ಆಗುತ್ತೆ. ಏನಪ್ಪ ಇದು, ಎಲ್ಲಿ ಹೋದರೂ ಬಿಡಲ್ವಲ್ಲ, ಸುಮ್ಮನೆ ಕಾಟ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ತೆರೆಸ್ ಮೇಲೆ ಹೋಗ್ತಾನೆ, ಶ್ರೇಷ್ಠನ ಭೇಟಿ ಮಾಡ್ತಾನೆ. ಈ ಕಡೆ ಶ್ರೇಷ್ಠ ಅಂತೂ ಉರ್ತೋಗ್ಕೊಂಡಿದ್ದಾಳೆ ಆಲ್ರೆಡಿ. ಈ ಕಡೆ ಏನಿದು ಶ್ರೇಷ್ಠ ಎಷ್ಟು ಸತಿ ಹೇಳೋದು, ಮನೆಯವ್ರು ಏನಾದರೂ ನೋಡಿದ್ರೆ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳ್ತಿದ್ರೆ, ಈ ಕಡೆ ಶ್ರೇಷ್ಠ ಏನಾಗಿದೆ ತಾಂಡವ್, ಏನು ಸಿಕ್ಕಾಕೊಳ್ಳೋದು, ನಿನಗೊಂದು ವಿಷಯ ಗೊತ್ತಾ, ನಿನ್ನ ಸುತ್ತಮುತ್ತ ಏನಾಗ್ತದೆ ಅಂತ? ನೀನು ಈ ಮನೇಲಿರೋದು ನಿನ್ನ ಮಗ ಹುಷಾರು ತಪ್ಪಿದ್ದಾನೆ ಅಂತ, ಆದರೆ ನಿನ್ನ ಮಗಂಗೆ ಏನೂ ಆಗ ಇಲ್ಲ. ನಿನ್ನ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ನಾಟಕಕ್ಕೆ ನಿನ್ನ ಮಕ್ಕಳು ಸಪೋರ್ಟ್ ಕೂಡ ಇದೆ. ಮಕ್ಕಳು ದೊಡ್ಡವ್ರ ಮಾತನ್ನು ಕೇಳಿಕೊಂಡು ನಾಟಕ ಮಾಡ್ತಿದ್ದಾರೆ ನಿನ್ನನ್ನು ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ. ಜೊತೆಗೆ ಭಾಗ್ಯಗೆ ನೀವು ಡಿವೋರ್ಸ್ ಕೊಡಬಾರ್ದು, ಭಾಗ್ಯ ಇಲ್ಲೇ ಉಳ್ಕೋಬೇಕು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ? ಮಕ್ಕಳಿಗೆ ಸರಿಯಾಗಿ ಸುಳ್ಳು ಹೇಳೋಕೆ ಬರಲ್ಲ, ಅಂಥದ್ರಲ್ಲಿ ಈ ರೀತಿ ಮಾತಾಡ್ತಿದ್ಯಲ್ಲ ನೀನು, ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡ ಅಂತಿದ್ರು ಶ್ರೇಷ್ಠ. ಅವತ್ತು ರೆಸಾರ್ಟಲ್ಲಿ ಕೇಳಿಸ್ಕೊಂಡಿದ್ದು ಅದೇ, ಇವತ್ತು ಕೇಳಿಸ್ಕೊಂಡಿದ್ದು ಅದೇ. ನಾನು ಕ್ಲಿಯರಾಗಿ ಕೇಳಿಸ್ಕೊಂಡಿದ್ದೀನಿ. ಗುಂಡಣ್ಣ ಅವತ್ತು ಮೂರ್ಛೆ ಹೋಗಿದ್ದು ನಾಟಕ, ಅವನಿಗೆ ಯಾವುದೇ ಮೂರ್ಛೆ ರೋಗ ಏನೂ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ತಾಂಡವಂತೂ ಸಿಟ್ಟು ಬಂದಿದ್ದೆ, ಶ್ರೇಷ್ಠ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ. ಶ್ರೇಷ್ಠ ಕಪಾಳಕ್ಕೆ ಬಾರಿಸ್ತಿದ್ದಾಗ ಏನು ಮಾಡ್ತಿದ್ಯಾ ಅಂದಾಗ, ನಾನು ಸರಿಯಾಗಿ ಮಾಡ್ತಿದ್ದೀನಿ, ಇಲ್ಲದೇ ಇರೋದೆಲ್ಲ ನನ್ನ ಮಕ್ಳ ಬಗ್ಗೆ ಹೇಳ್ಬೇಡ. ನನ್ನ ಮಕ್ಳ ಬಗ್ಗೆ ಹೇಳಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ. ಅವತ್ತು ಕೂಡ ತನ್ವಿ ವಿಷಯದಲ್ಲಿ ಅದೇ ರೀತಿ ಮಾಡಿದೆ. ಆಲ್ಮೋಸ್ಟ್ ನನ್ನ ಮಗಳನ್ನ ನಾನು ಕಳ್ಕೊಂಡೇ ಬಿಡ್ತಿದ್ದೆ. ಇವತ್ತು ಕೂಡ ತನ್ವಿ ವಿಷಯದಲ್ಲಿ ಈ ರೀತಿ ಮಾಡ್ತಿದ್ಯಾ? ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಯಾಕೆ ಮಾತಾಡ್ತಿದ್ಯಾ ಅಂದರೆ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ವೋ? ನಾನು ನಿಜಾನೇ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರು. ನಾನು ಯಾಕೆ ನಿನ್ನ ಮಕ್ಳ ಬಗ್ಗೆ ಸುಳ್ಳು ಹೇಳಿ, ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಕೋಪ ತಂದ್ಕೊಳ್ಳಿ? ಸುಮ್ಮನೆ ಅರ್ಥ ಮಾಡ್ಕೊ ಅಂದ್ರೆ ಕೂಡ ಈ ಕಡೆ ತಾಂಡವ್ನ ನನ್ನ ಮಕ್ಕಳನ್ನ ಅನುಮಾನಿಸೋದೇ ಇಲ್ಲ. ನನ್ನ ಮಕ್ಕಳು ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದ. ನನ್ನ ಮಕ್ಕಳು ನಾಟಕನೂ ಮಾಡಲ್ಲ, ಏನೂ ಮಾಡಲ್ಲ ಅಂತ ಹೇಳಿ ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ ಹೊರಟ್ಬಿಡ್ತಾನೆ. ನಂತರ ಈ ಕಡೆ ಶ್ರೇಷ್ಠ ಕಪಾಳಕ್ಕೆ ಪೆಟ್ಟು ತಿಂದದ್ದೆ. ಈ ಕಡೆ ಖಂಡಿತ ಯಾವುದೇ ಕಾರಣಕ್ಕೂ ಇನ್ನು ನಿನ್ನ ಬಿಡೋ ಮಾತೇ ಇಲ್ಲ. ಇಷ್ಟೆಲ್ಲ ಆದಮೇಲೆ ಈ ಶ್ರೇಷ್ಠ ಕೆನೆಗೆ ಬಾರಿಸ್ತೀಯ, ಈ ಶ್ರೇಷ್ಠ ಏನು ಅಂತ ತೋರಿಸ್ತೀನಿ ಅಂತ ಅಂದ್ಕೊಂಡು ಸಿಟ್ಟಿಂದಾನೆ ಅಲ್ಲಿಂದ ಹೊರಡ್ತಾಳೆ. ನಂತರ ಈ ಕಡೆ ಕುಸುಮ ಅವರು ಈ ಕಡೆ ಪೂಜಾಗೆ ಒಂದು ಗಿಫ್ಟ್ ಕೊಡ್ತಿದ್ದಾರೆ. ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಗುತ್ತೆ, ಯಾಕೆ ಏನು ಅಂತ ಭಾಗ್ಯವ್ರು ಕೇಳ್ತಿದ್ರೆ. ಪೂಜಾ ಅಂದರೆ ನಂಗೆ ತುಂಬಾ ಇಷ್ಟ. ಈಗೀಗ ಅವಳ ಮೇಲೆ ಸಖತ್ ಲವ್ ಆಗ್ತದೆ. ಯಾಕಂದರೆ ಅವಳು ಕೂಡ ನಿಮ್ಮಿಬ್ಬರಲ್ಲಿ ಒಬ್ಳು ಅಂತ ಅನ್ನಿಸ್ತಿದ್ದಾಳೆ. ಮೊದಲು ಸುನಂದ ಅವ್ರ ಥರ ಅನ್ನಿಸ್ತಿದ್ಲು, ಈಗ ಅಪ್ಪನ ಥರ ಕಾಣಿಸ್ತಿದ್ದಾಳೆ. ಅವಳು ಕೂಡ ನಿಮ್ಮದೇ ರೀತಿ ಒಳ್ಳೆಯವಳಾಗ್ತಿದ್ದಾಳೆ, ನನ್ನ ಜೊತೆ ಸೇರ್ಕೊಂಡು ಅಂತ ಹೇಳ್ತಿದ್ರೆ. ಅಷ್ಟು ಅತ್ತೆ ಮನಸ್ಸಿನಾಗ ಗೆದ್ದಿದ್ದಾಳೆ ಅಂದರೆ ಏನು ಮಾಡಿರಬೇಕು ಅಂತ ಕೇಳಿದಾಗ ಎಲ್ಲರೂ ಕೂಡ ಗಾಬರಿ ಆಗಿಬಿಡ್ತಾರೆ. ನಂತರ ಆ ರೀತಿ ಏನಿಲ್ಲ, ಮದುವೆ ವಾರ್ಷಿಕೋತ್ಸವನ ಅವಳು ಎಲ್ಲ ಇಂಟ್ರೆಸ್ಟ್ ತೊಗೊಂಡು ಮಾಡಿಸಿದ್ದಾಳೆ, ಅಚ್ಚುಕಟ್ಟಾಗಿ ಮಾಡಿಸಿದ್ದಾಳೆ, ಅದಕ್ಕೋಸ್ಕರ ಅಂತಾರೆ. ನಂತರ ಈ ಕಡೆ ಅಕ್ಕ ನಿನ್ನ ಜೀವನ ಚೆನ್ನಾಗಿರಬೇಕು, ಅದಕ್ಕೋಸ್ಕರನೇ ಇಷ್ಟೆಲ್ಲ ಅಂತ ಹೇಳಿದರೆ ಏನಿದು, ಯಾವಾಗಲೂ ಇದೇ ರೀತಿ ಮಾತಾಡ್ತೀಯಲ್ಲ, ನನ್ನ ಜೀವನಕ್ಕೆ ಏನಾಗಿದೆ, ಚೆನ್ನಾಗಿದೆ, ಯಾವ ಡಿವೋರ್ಸು ಆಗಲ್ಲ, ಏನೂ ಆಗಲ್ಲ, ನಾನು ಯಾವತ್ತೂ ಕೂಡ ಈ ಮನೇಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅವರು. ನಂತರ ಇಷ್ಟು ದಿನ ಅಕ್ಕನ ಬಗ್ಗೆ ಲಕ್ಷ್ಮಿಗೆ ಮಾತ್ರ ಕಾಳಜಿ ಅಂದ್ಕೊಂಡಿದ್ದೆ, ಆದರೆ ಈಗ ನಿನಗೂ ಕೂಡ ನನ್ನ ಬಗ್ಗೆ ಕಾಳಜಿ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಅಂದಾಗ, ಅಕ್ಕ ನೀನು ಕೂಡ ನನ್ನ ಅಕ್ಕನೇ ಅಂತ ಹೇಳ್ತಿದ್ದಾಳೆ. ನಂತರ ಈ ಕಡೆ ಎಲ್ಲವೂ ಕೂಡ ಆಗುತ್ತೆ. ಈ ಕಡೆ ತಾಂಡವಂತೂ ತನ್ನ ಮಕ್ಕಳನ್ನ ಕೇಳೇ ಬಿಡಬೇಕು. ಶ್ರೇಷ್ಠ ಹೇಳಿದ ಮಾತು ನಿಜಾನ ಅಂತ ಖಂಡಿತ ಕೇಳಿದ್ರೆ ಅವರು ಸತ್ಯನ ಒಪ್ಕೋತಾರೆ, ನೇರವಾಗಿ ಸುಳ್ಳು ಹೇಳೋಕೆ ಆಗೋದಿಲ್ಲ ಅಂತ ಅನ್ಕೋತಾರೆ. ನಂತರ ಈ ಕಡೆ ಮಕ್ಕಳು ಹಾಗೆ ಭಾಗ್ಯ ಎಲ್ಲ ರೂಮಲ್ಲಿ ಕೂತ್ಕೊಂಡು ಓದ್ಕೋತಿದ್ರೆ, ಈ ಕಡೆ ತನ್ವಿ ಅಮ್ಮ ನೀನು ಯಾವುದೇ ಕಾರಣಕ್ಕೂ ಕಾಲೇಜಿಗೆ ಬರಬಾರ್ದು, ನೀನು ಕಾಲೇಜಿಗೆ ಬಂದರೆ ನಾನಂತೂ ಕಾಲೇಜ್ಗೆ ಹೋಗೋದಿಲ್ಲ ಅಂದಾಗ, ಕಾಲೇಜ್ ಅಂದಾಗ ಅಜ್ಜಿ ಹೇಳಿದ್ರಲ್ವ ನೀನು ಕೂಡ ಕಾಲೇಜಿಗೆ ಬರ್ತೀಯಾ ನನ್ನ ಜೊತೆ ಅಂತ ಹೇಳ್ತಿದ್ರೆ, ಯಾಕೆ ನಾನು ಕಾಲೇಜಿಗೆ ಬರಬಾರ್ದು, ಅದರಲ್ಲಿ ನಿನ್ಗೇನು ಸಮಸ್ಯೆ ಅಂತ ಭಾಗ್ಯ ಕೇಳ್ತಿದ್ರೆ. ಈ ಕಡೆ ತನ್ಮಯ್ ಕೂಡ ಅಮ್ಮ ಬಂದರೆ ಎಷ್ಟು ಚಂದ ಇರುತ್ತೆ ಗೊತ್ತಾ ಅಂದಾಗ, ಹೌದು ನನಗೆ ಇರಿಟೇಟ್ ಆಗ್ತಿರೋದು, ಹೇಗೋ ಹೈಸ್ಕೂಲಲ್ಲಿ ಜೊತೆಗಿದ್ದು ಈಗಲೇ ಅನುಭವಿಸ್ತಿದ್ದೀನಿ, ಮತ್ತೆ ಕಾಲೇಜಲ್ಲಿ ಅನುಭವಿಸೋಕ್ಕೆ ರೆಡಿ ಇಲ್ಲ ನಾನು, ನಿನಗೆ ಅರ್ಥ ಆಗುತ್ತೆ, ಅವಮಾನ ಆಗೋದು ನನಗೆ ಅಂತ ಹೇಳ್ತಿದ್ರೆ. ನೋಡು ಬಂಗಾರಿ, ನಾನು ಬರಬಾರ್ದು ಅಂದರೆ ನೀನು ಒಂದು ಕೆಲಸ ಮಾಡಬೇಕು, ನೀನು ನನಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕು, ಆಗ ಮಾತ್ರ ನಾನು ಬರೋದಿಲ್ಲ ಅಂದಾಗ, ಇನ್ನು ನಿನಗಿಂತ ಜಾಸ್ತಿ ಮಾರ್ಕ್ಸಾ, ಅದಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಸಾಧ್ಯ ಆಗೋದಿಲ್ಲ, ಯಾಕೆ ಆ ರೀತಿ ಅನ್ಕೋತೀಯ? ನೀನೇ ತಾನೇ ಎಲ್ಲ ಕ್ಲಾಸ್ಗೆ ಹೋಗಿದ್ಯಾ, ಪಾಠ ಎಲ್ಲ ಕೇಳಿದ್ಯಾ, ಅಂದಮೇಲೆ ನಿನಗೇನಾಗುತ್ತೆ ಪ್ರಾಬ್ಲಮ್? ನಾನಾಗಿದ್ದರೆ
ಏನು 1 ತಿಂಗಳು ಸ್ಕೂಲ್ಗೆ ಹೋಗಿಲ್ಲ, ಅಷ್ಟು ವರ್ಷ ಆಗಿದೆ, ಆನಂತರ ಪಾಠ ಓದ್ತಿದ್ದೀನಿ, ನನಗೆ ತೊಂದರೆ ಆಗುತ್ತೆ, ನಿನಗೇನಾಗುತ್ತೆ ಬಂಗಾರಿ, ತುಂಬ ಚೆನ್ನಾಗಿ ಕುತ್ಕೊಂಡು ಓದ್ಕೋ, ಎಲ್ಲ ಕೂಡ ಚೆನ್ನಾಗಿ ಬರೀತೀಯ, ನನಗಿಂತ ಜಾಸ್ತಿ ಮಾರ್ಕ್ಸ್ ನನ್ನ ಮಗಳು ತೊಗೋಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಖಂಡಿತ ನಾನು ಕಾಲೇಜಿಗೆ ಬರಲ್ಲ ಅಂತ ಈ ಮಾತನ್ನೆಲ್ಲ ತಾಂಡವ್ ಕೇಳಿಸ್ಕೊತಾನೆ. ಕೇಳಿಸ್ಕೊಂಡಿದ್ದೆ ಈ ಕಡೆ ತನ್ವಿಗೆ ಈಗಲೂ ಕೂಡ ಅಮ್ಮನ ಕಂಡ್ರೆ ಅಷ್ಟು ಕಷ್ಟ. ಅವಳು ನಾಟಕ ಮಾಡ್ತಾಳೆ ಅಂದರೆ ನಂಬಕ್ಕಾಗಲ್ಲ. ಆ ರೀತಿ ಇದ್ದಿದ್ರೆ ಅವಳು ಕಾಲೇಜಿಗೆ ಬರ್ತಾರೆ ಅಂದರೆ ಅಮ್ಮನ ಖುಷಿ ಪಡಬೇಕಿತ್ತು. ಇದನ್ನೆಲ್ಲ ನೋಡ್ತಿದ್ರೆ ಶ್ರೇಷ್ಠ ಹೇಳಿದ್ದು ಸುಳ್ಳು ಅಂತ ಅನ್ನಿಸ್ತದೆ. ಸುಮ್ಮನೆ ವಿನಾಕಾರಣ ಮಕ್ಳನ್ನ ಕೇಳಿ ಇಲ್ಲದೇ ಇರೋದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಗುಂಡಣ್ಣ ಅಂತೂ ಇನ್ನೂ ಚಿಕ್ಕವನು, ಅವನು ಸುಳ್ಳು ಹೇಳೋದು ಅಂದ್ರೇ ಸರಿಯಾಗಿ ಗೊತ್ತಾಗೋದಿಲ್ಲ. ಅಂಥದ್ರಲ್ಲಿ ಇದನ್ನೆಲ್ಲ ಅಂದರೆ ನಿಜವಾಗ್ಲೂ ತಪ್ಪು ಅಂತ ಅಂದ್ಕೊಂಡಿದ್ದೆ. ಹೇಗೂ ನಾನು ಮನೆಗೆ ಸೇರ್ಕೊಂಡಿದ್ದೀನಿ. ಮನೇಲಿ ಅಪ್ಪ ಅಮ್ಮ ಮಕ್ಕಳು ಮನಸ್ಸು ಗೆದ್ದು ಹೇಗಾದರೂ ಭಾಗ್ಯಗೆ ಡಿವೋರ್ಸ್ ಕೊಟ್ಟು ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ಡಿಸೈಡ್ ಮಾಡ್ಕೊತಾನೆ. ಆ ಕಡೆ ಶ್ರೇಷ್ಠ ಮನೆಗೆ ಹೋಗಿ ಉರ್ಕೊಂಡು ಹುಚ್ಚಿ ಥರ ಆಡ್ತಿದ್ದಾಳೆ, ಕೈಗೆ ಸಿಕ್ಕದನ್ನೆಲ್ಲ ಬಿಸಾಡ್ತಿದ್ದಾಳೆ. ಈ ಕಡೆ ಉರ್ಕೊಂಡಿರೋ ಶ್ರೇಷ್ಠನ ಮತ್ತಷ್ಟು ಉರ್ಸೋಕೆ ಅಲ್ಲಿ ಸುಂದ್ರಿ ಅವರು ತಯಾರಾಗಿ ನಿಂತಿದ್ದಾರೆ. ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ, ಎಕ್ಸಾಮ್ಸ್ ಶುರುವಾಗಿದೆ, ಬೋರ್ಡ್ ಎಕ್ಸಾಮ್ಗೆ ಹೋಗ್ತಿದ್ದಾರೆ ಭಾಗ್ಯ ಹಾಗೆ ತನ್ವಿ ಇಬ್ಬರು ಕೂಡ. ಕುಸುಮ ಅವರಂತೂ ನೀವಿಬ್ಬರು ತುಂಬ ಚೆನ್ನಾಗಿ ಎಕ್ಸಾಮ್ ಬರೀಬೇಕು, ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಬೇಕು ಅಂತ ಹೇಳ್ತಾರೆ. ದೇವರ ಆಶೀರ್ವಾದ ದೊಡ್ಡವರ ಆಶೀರ್ವಾದ ತೊಗೊಂಡಿದ್ದೆ. ಎಕ್ಸಾಮ್ಗೆ ಹೋಗ್ಬೇಕಿದ್ರೆ ನೀವಿಬ್ಬರು ಏನೋ ಆಟೋದಲ್ಲಿ ಹೋಗಬೇಡಿ, ಲೇಟ್ ಆಗುತ್ತೆ, ತಡ ಆಗುತ್ತೆ, ನಾನೇ ಹೋಗಿ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಿದ್ದಾಗೆ ಬಿಗ್ ಶಾಕ್ ಆಗ್ತದೆ. ಇಲ್ಲಿ ಮಗಳಿಗೋಸ್ಕರ ಹೇಳ್ತಿದಾರೋ ಅಥವಾ ಒಳ್ಳೆಯವನಾಗಿದ್ದೀನಿ ಅಂತ ತೋರಿಸಿ ಮಗಳು ಮನಸ್ಸನ್ನು ಅಪ್ಪ ಅಮ್ಮನ ಮನಸ್ಸನ್ನ ಗೆದ್ದು ಭಾಗ್ಯಕ್ಕೆ ಡಿವೋರ್ಸ್ ಕೊಡಬೇಕು ಅಂತ ತಾಂಡವ್ ನಾಟಕ ಮಾಡ್ತಿದ್ದಾರೋ ತಿಳ್ಕೊಬೇಕು ಅಂದರೆ ಮುಂದೆ ವಿಜುಗು